ನಾವು ಪೂರ್ಣವಾಗಿ ದೇವರಲ್ಲಿ ನೆಲೆ ಊರುವುದಕ್ಕೆ ಮನಸ್ಸು ಮಾಡುವಾಗ ನಮ್ಮ ಚಿಂತೆ ಅವರ ಮೇಲೆ ಹಾಕ್ತೀವಿ, ನಮ್ಮ ಯೋಚನೆ ಅವರ ಮೇಲೆ ಹಾಕ್ತೀವಿ, ನಮಗಿರುವ ಭಾರವನ್ನ ನಾವು ಅವರ ಮೇಲೆ ಹಾಕ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಬಾರಿ ನಾವು ಹೀಗೆ ಯೋಚಿಸ್ತೀವಿ, ಅಯ್ಯೋ ಇದೆಲ್ಲ ಹೇಗಪ್ಪ ನಿಭಾಯಿಸೋದು? ಯಾಕೆ ನೀವು ಹಾಗೆ ಯೋಚಿಸ್ತಾ ಇದ್ದೀರಾ? ನೀವು ದೇವರಲ್ಲಿ ನೆಲೆ ಊರಿದ್ದೀರಾ, ಆತನು ನಿಮ್ಮಲ್ಲಿ ನೆಲೆ ಊರಿದ್ದಾರೆ. ಹಾಗಿರುವಾಗ ನೀವೆಲ್ಲೂ ಕೂಡ ಕೊರತೆಯಲ್ಲಿ ಹೋಗೋದಿಲ್ಲ, ನೀವೆಲ್ಲೂ ಕೂಡ ಅವಮಾನದಲ್ಲಿ ಹೋಗುವುದಿಲ್ಲ. ಯಾಕಂದ್ರೆ ನಾವು ನೆಲೆ ಊರಿದ್ದೀವಿ ಅನ್ನುವಾಗ ನಮ್ಮ ಜೀವಿತದ ಪ್ರತಿಯೊಂದು ಜವಾಬ್ದಾರಿಯನ್ನ ನಾವು ಯೇಸುವಿಗೆ ಕೊಟ್ಟಿದ್ದೇವೆ. ನಿನ್ನಲ್ಲಿ ನೆಲೆ ಊರುವಾಗ ಈ ವಚನದ ಪ್ರಕಾರ ನಾನು ಅವನಲ್ಲಿಯೋ ಅವನು ನೆಲೆಗೊಳ್ಳುವಾಗ ಅವನೇ ಬಹಳ ಫಲ ಕೊಡು.